ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೀಲಂಜನ ಸಮಾಭಾಷಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಂಡಂ ತಮ್ಮೈ ಶನೇಶ್ವರಂ. ಇವತ್ತು ತಾರೀಕು 26 ಏಪ್ರಿಲ್ಲು 2024. ಇವತ್ತು ಶುಕ್ರವಾರ, ಅಂದರೆ ಶುಕ್ರದೇವನಿಗೆ ಒಂದು ಕಣ್ಣು. ಆ ಮಹಾನುಭಾವನಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಾಡಿನ ಜನಗಳಿಗೆ, ಭಕ್ತರಿಗೆ, ನನ್ನ ಹಿತೈಷಿರು, ನನ್ನ ಇವ್ರಿಗೆ ಎಲ್ಲರಿಗೂ ಶುಭೋದಯ ಅಂತ ಕೈ ಮುಗಿದು ಹೇಳ್ತೀನಿ. ಶುಕ್ರದೇವ ಇವತ್ತು ಅವನಿಗೆ ಮಹಾನುಭಾವ ಶುಕ್ರ ವಕ್ರ ಅಂತ. ಆ ಮಹಾನುಭಾವನಿಗೆ ಎಲ್ಲನೂ ಕೊಡ್ತಾನೆ, 3 ಸಾರಿ 4 ಸಾರಿ ಕೊಡ್ತಾನೆ ಜನಗಳಿಗೆ. ಆಮೇಲೆ ಶನಿದೇವರು ಇದಾದಾಗ ಅದನ್ನು ಕಿತ್ಕೊಬಿಡ್ತಾರೆ. ಮಾಘ ಮಾಸ ಶುಕ್ಲ ಪಕ್ಷ ಅಂತ ಹೇಳ್ತಾ ಕೈ ಮುಗಿದು ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭೋದಯ. ಇವತ್ತು ತುಂಬ ಎಲೆಕ್ಷನ್ನು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲದಕ್ಕೂ ಇವತ್ತು ಓಟ್ ಹಾಕೋರು ಹಾಕಿ ಯಾರು ಬರ್ತಾರೋ ಯಾರಿಲ್ವೋ ನೋಡೋಣ. ಭಗವಂತನ ಅನುಗ್ರಹ, ಯಾರು ಗೆಲ್ತಾರೋ ಯಾರಿಲ್ವೋ. ಆದರೆ ನಾವು ಹೇಳ್ಬೋದು ಇಂಥರೇ ಬರ್ತಾರೆ ಅಂತ. ಯಾತಕ್ಕೆ ಬೇಕು ನಮಗೆ? ಪರಿಹಾರ ಕೊಡೋರು ಭಗವಂತ, ತಗೊಂಬನು ಮನುಷ್ಯ. ಆದರೆ ಇದೆಲ್ಲ ಹೇಳೋದ್ರೆ ಜನ ನಂಬೋದಿಲ್ಲ. ಇವನಿಗೇನು ಗೊತ್ತು ಅಂತಾರೆ. ಅದಕ್ಕೆ ನಾವು ಏನಪ್ಪ ಎಲ್ಲ ನಿಮ್ಮದೇ ಅಂತ ಹೇಳ್ಬಿಟ್ಟು ಜನಗಳಿಗೆ ಭಾರಿ ಬುದ್ಧಿವಂತರು, ತಿಳುವಳಿಕೆ ಇರೋರು ನಾವು ಅಂತೂ ದಡ್ಡರು ಅಂತ ಕೈ ಮುಗಿದು ಹೇಳ್ತೀನಿ. ಇವತ್ತು ಏನಪ್ಪ ಅಂದರೆ, ನಮ್ಮ ದೇವಸ್ಥಾನ ಕಡೆಯಿಂದ, ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡ್ತಿದ್ದನು ಎಲ್ಲರಿಗೂ ಶುಭೋದಯ. ಪ್ರತಿ ಹೆಂಗಸರಾಗಲಿ, ಗಂಡಸರಾಗಲಿ, ಮಕ್ಕಳಾಗಲಿ, ಕುಂಟ್ರು ಕುರುಡ್ರಾಗಲಿ ಅವ್ರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳಿ ನಾವು ಈ ವಿಡಿಯೋ ಮುಂದಕ್ಕೆ ಮೂವ್ ಆಗಲಿ. ಪ್ರತಿಯೊಬ್ಬರೂ ನೋಡಿದ್ರು ಅವರು ನೋಡಿ ಇದನ್ನು ಇದು ಮಾಡ್ಬೋದು. ಏನಪ್ಪ ಅಂದರೆ, ಚಿಕ್ಕ ಮಕ್ಕಳಿಗೆ ಬಾಲಗ್ರಹ ಹಾಕ್ತೀವಿ, ದೊಡ್ಡವ್ರಿಗೆ ದೃಷ್ಟಿಯಂತ್ರ ಹಾಕ್ತೀವಿ, ಆಮೇಲೆ ನವಗ್ರಹ ಪೂಜೆ ಮಾಡ್ತೀವಿ. ಅಲ್ಲಿಂದ ಗ್ರಹ ಸಂಖ್ಯೆ ಅಂದರೆ ದೆವ್ವ ಅಂತ ಹೇಳ್ತಾರೆ, ಗ್ರಹ ಸಂಖ್ಯೆನೂ ಬಿಡಿಸ್ತೀವಿ. ಮುಡಿಬಳೆ ಹಾಕಿ ತಡೆ ಹೊಡೆದು ಇದೆಲ್ಲ ಮಾಡ್ತೀವಿ. ಅಷ್ಟಬಂಧನ ದಿಕ್ಬಂಧನ ಮಾಡ್ತೀವಿ. ಅಲ್ಲಿಂದ ಆಚೆಗೆ ಬೋರಲ್ಲಿ ನೀರೇ ಆಗಲಿ, ಅದು ಬರಲಿಲ್ಲ ಅಂದ್ರೂ ಈ ಬೇಸಿಗೆ ಟೈಮ್ ಬಿಡಿ, ತೊಂದರೆ ಇಲ್ಲ, ತೊಂದರೆ ಮಾಡಿದ್ರೂ ಗೊತ್ತಾಗೋದಿಲ್ಲ. ಆಮೇಲೆ ಈ ಡೈವರ್ಟ್ಸ್ ಕೇಸು ಅದನ್ನು ಕ್ಲಿಯರ್ ಮಾಡ್ತೀವಿ. ಭೂಮಿ ಕೇಸ್ ಆದ್ರೂ ಅದನ್ನು ಕ್ಲಿಯರ್ ಮಾಡ್ತೀವಿ. ಎಲ್ಲನೂ ಕ್ಲಿಯರ್ ಮಾಡ್ತೀವಿ. ಭಗವಂತ ಅಷ್ಟು ಮಾಡಿಸ್ತಾನೆ. ಇಲ್ಲಿ ಈ ಜಾಗದಲ್ಲಿ ಕಷ್ಟ ಅಂತ ಬಂದವರಿಗೆ ಪರಿಹಾರ ಮಾಡಿಕೊಡ್ಬೋದು ನಾವು. ಇಷ್ಟೆಲ್ಲ ಹೇಳಬಲ್ವಿ. ಆದರೆ ಏನಪ್ಪ ಅಂದರೆ, ಇವತ್ತು ಜನಗಳು ಭಾರಿ ಬುದ್ಧಿವಂತರು. ಯಾಕೆ ಅಂದರೆ ಇವತ್ತು ಕಂಪ್ಯೂಟ್ರು ಬಂದೈತೆ, ಟಿ ವಿ ಬಂದೈತೆ, ಫೋನ್ ಬಂದಿದೆ. ಎಲ್ಲರೂ ಅವರವರು ತಿಳುವಳಿಕೆ ಅಷ್ಟು ಮುಂದಕ್ಕೆ ಹೋಯ್ತಾ ಇರ್ತದೆ. ಆ ಉದ್ದೇಶಕ್ಕೇ ನಾವು ಹೇಳೋದು, ಇದೆಲ್ಲನೂ ಮಾಡಿ ಅನುಕೂಲ ಮಾಡಿಕೊಡ್ತೀವಿ. ಆಮೇಲೆ ದೇವಸ್ಥಾನಗಳಲ್ಲಿ ಪ್ರಶ್ನೆ ಹೇಳೋಕ್ಕಾಗಲಿಲ್ಲ ಅಂದಾಗ ಅದನ್ನು ಮಾಡಿಕೊಡ್ತೀವಿ. ಭಗವಂತ ಅವನು ಮಾಡಿಸ್ತಾನೆ. ಎಲ್ಲರಿಗೂ ಇದು ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಯಾವುದೇ ದೇವಸ್ಥಾನ ಜನ ಆಗಲಿ, ಇಡೀ ಕೇರಳ, ಈ ಕಡೆ ಡೆಲ್ಲಿ, ಆಸಾಮು, ಬಂಗಾಳ ಎಲ್ಲನೂ ಹೋಗಿದ್ದೀವಿ. ತಮಿಳ್ನಾಡು ಹೋಗಿದ್ದೀನಿ, ಆಂಧ್ರ ಹೋಗಿದ್ದೀನಿ, ಎಲ್ಲ ಕಡೆನೂ ಹೋಗಿದ್ದೀನಿ. ಅನ್ನಕ್ಕೆ ಎಷ್ಟು ಶ್ರಮ ಪಟ್ಟಿದ್ವಿ ಆ ಭಗವಂತನಿಗೂ ಒಬ್ಬನಿಗೆ ಗೊತ್ತು. ಎಲ್ಲರಿಗೂ ನಮಸ್ಕಾರಪ್ಪ.